ಸಾರಥಿಯ ನಂತರ ಅಣ್ಣ ತಮ್ಮನ ಒಂದು ಜುಗಲ್ಬಂದಿ ಬೆಳ್ಳಿಪರದಲ್ಲಿ ಯಾವಾಗ ಕಮಾಲ್ ಮಾಡೋದಕ್ಕೆ ಬರುತ್ತೆ ಅಂತಂದ್ರೆ ದರ್ಶನ್ ಅವರಿಗೆ ಯಾವಾಗ ಡೈರೆಕ್ಷನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಡಿ ಬಾಸ್ ಅಭಿಮಾನಿಗಳು ಈಗರ್ಲಿ ವೆಯ್ಟ್ ಮಾಡ್ತಾರೆ. ಆ ಒಂದು ಗಳಿಗೆ ಯಾವಾಗ ಬರುತ್ತೆ ಅಂತ. ಸರ್, ಈಗ ದರ್ಶನ್ ಅವ್ರದ್ದು ಡೆವಿಲ್ ಸಿನಿಮಾ ಒಂದು ಪೋರ್ಷನ್ ಆಗಿದೆ, ಅದನ್ನ ಫಿನಿಶ್ ಮಾಡ್ತಾರೆ. ಅದಾದ್ಮೇಲಿಂದ ಒಂದು ಹೈದರಾಬಾದ್ ಪ್ರೊಡ್ಯೂಸರ್ದು ಒಂದು ಸಿನಿಮಾ ಇದೆ. ಅದಾದ್ಮೇಲಿಂದ ಶೈಲಜಾ ನಾಗ್ ಅವ್ರದ್ದು ಇದೆ, ಜೊತೆಗೆ ನಂದು ಮಾಡೋಣ ಅಂತ ಡಿಸೈಡ್ ಆಗಿದೆ. ಮೋಸ್ಟ್ ಪ್ರಾಬಬ್ಲಿ 2026ಗೆ ಆ ಸಿನಿಮಾ ಟೇಕ್ ಆಫ್ ಆಗುತ್ತೆ. ಈ ಹಿಂದೆ ಹೇಳಿದ್ರಿ ಅಪ್ಪು ಅವ್ರಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಕ್ರಿಪ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ರಿ. ಆ ಒಂದು ಸಿನಿಮಾನೇ ದರ್ಶನ್ ಸರ್ ಏನಾದ್ರು ಮಾಡ್ಬೋದಾ, ಅಥವಾ ನಿಮ್ಮ ಒಂದು ಹಳಿಯ ಅಕ್ಕನ ಮಗನ್ನ ಲಾಂಚ್ ಮಾಡ್ತೀನಿ ಸೊ ಅವ್ರಿಗೆ ಮಾಡ್ಬೋದಾ ಅಂತ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಯಾರಿಗ್ ಮಾಡ್ತೀರಾ ಅಪ್ಪು ಸರ್ಗಾಗಿ ಮಾಡಿರುವಂತಹ ಕಥೆಯನ್ನ ಯಾರಿಗೆ ಸಿನಿಮಾ ಮಾಡ್ತೀರಾ ಅಂತ? ಈಗ ಸದ್ಯಕ್ಕೆ ಅದನ್ನ ನಾನೇನು ಆಲೋಚನೆ ಮಾಡಿಲ್ಲ ಸರ್, ಯಾಕಂದ್ರೆ ಅದು ತುಂಬಾ ಆಸೆ ಪಟ್ಟು ಇಷ್ಟಪಟ್ಟಿದ್ದು ಪುನೀತ್ ಸರ್. ಸೊ ಅದನ್ನ ಅವ್ರ ಅಭಿಮಾನಿಗಳಿಗೆ 100% ನಾನು ಅದನ್ನ ಮಾಡೇ ಮಾಡ್ತೀನಿ. ಯಾರ ಜೊತೆ ಮಾಡ್ತೀನಿ ಇನ್ನೂ ಏನು ಡಿಸೈಡ್ ಆಗಿಲ್ಲ. ಆ ಸಿನಿಮಾ ಮಾಡಬೇಕಾದ್ರೆ ನಾನು ಫಸ್ಟ್ ಹೇಳ್ಬಿಟ್ಟೇನೆ ಅವ್ರ ಅಭಿಮಾನಿಗಳಿಗೆ ಎಲ್ಲರಿಗೂ ತಿಳಿಸ್ಬಿಟ್ಟೆ, ಇದು ಪುನೀತ್ ಸರ್ಗೆ ಮಾಡಿರೋ ಕತೆ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟೆ ಆ ಸಿನಿಮಾನ ಮಾಡೋದು. ಬಟ್ ಇವಾಗ ನಮ್ಮ ಅಕ್ಕನ ಮಗನಿಗಾಗ್ಲಿ ಇಲ್ಲ ದರ್ಶನ್ಗಾಗ್ಲಿ ಆ ಕತೆ ಮಾಡೋ ಐಡಿಯಾ ಇಲ್ಲ. ನನ್ನ ಹತ್ರ ಬೇರೆ ಒಂದು ಕತೆ ಇದೆ. ಅದನ್ನ ಈಗ ಅಂದ್ರೆ ಲೈನ್ ಇದೆ ತಲೆಯಲ್ಲಿ, ಐಡಿಯಾ ಇದೆ, ಅದನ್ನ ಬಿಲ್ಡ್ ಮಾಡಬೇಕು ನಮ್ಮ ಅಕ್ಕನ ಮಗನಿಗೂ. ಆ್ಯಂಡ್ ದರ್ಶನ್ದು ಒಂದು ಐಡಿಯಾ ಇದೆ, ಇನ್ನೂ ಅದನ್ನ ನಾನು ಐಡಿಯಾನು ದರ್ಶನ್ ಹತ್ರ ಡಿಸ್ಕಸ್ ಮಾಡಿಲ್ಲ. ಅವಾಗ ಮಾಡೋಣ ಅಂತಿದೆ. ಸಮಯ ಬಂದಾಗ ಅವ್ರಿಗೆ ಅದನ್ನ ತಿಳಿಸ್ತೀನಿ. ಅವ್ರಿಗೆ ಐಡಿಯಾ ಹೇಳಿದ್ರೆ ಸಾಕು, ಅವ್ರು ಫುಲ್ ಕತೆ ನನ್ನಿಂದ ಕೇಳೋಕ್ಕೆ ಎಕ್ಸ್ಪೆಕ್ಟ್ ಮಾಡಲ್ಲ. ಚೆನ್ನಾಗಿ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ, ನನಗೆ ಖುಷಿ ಇದೆ, ಆ ಕಾನ್ಫಿಡೆನ್ಸ್ ನಾವು ಉಳಿಸ್ಕೊಂಡಿದ್ದೀನಿ ಅಂತ. ಸೊ ಅದು ಬಂದಾಗ ಅದನ್ನ ತಿಳಿಸ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.